ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಎಲ್ಲ ಫುಟ್ಬಾಲ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರೋ ಒಂದು ದಿನಕ್ಕೆ ಇವತ್ತು ಚಾಲನೆ ಸಿಗ್ತಾ ಇದೆ. ಅದೇ ಫಿಫಾ ವರ್ಲ್ಡ್ ಕಪ್ 23ನೇ ಫಿಫಾ ವರ್ಲ್ಡ್ ಕಪ್ಗೆ ಇಂದಿನಿಂದ ಚಾಲನೆ ದೊರೆಯಲಿದೆ. ಅಂದರೆ ಕ್ರೀಡಾ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಮತ್ತು ದುಬಾರಿ ವಿಶ್ವಕಪ್ ಅಂದರೆ ಇದೇ ಫಿಫಾ ವರ್ಲ್ಡ್ ಕಪ್, ಫುಟ್ಬಾಲ್ ವರ್ಲ್ಡ್ ಕಪ್. ಸದ್ಯ ಇವತ್ತಿನಿಂದ ಚಾಲನೆ ಸಿಗ್ತಾ ಇದೆ. ಸೊ ಈ ಫಿಫಾ ವರ್ಲ್ಡ್ ಕಪ್ ಯಾಕೆ ಇಷ್ಟೊಂದು ಸ್ಪೆಷಲ್? ಈ ಸೀಸನ್ ಅಂದರೆ ಈ ಬಾರಿಯ ಫಿಫಾ ವರ್ಲ್ಡ್ ಕಪ್ ಏನೇನು ಸ್ಪೆಷಾಲಿಟಿ ಇರುತ್ತೆ? ಸೊ ಗೆಲ್ಲುವ ತಂಡಕ್ಕೆ ಎಷ್ಟು ಬಹುಮಾನ ಸಿಗುತ್ತೆ, ಒಟ್ಟು ಎಷ್ಟು ತಂಡಗಳು ಭಾಗವಹಿಸುತ್ತೆ, ಮತ್ತು ಎಷ್ಟು ಪಂದ್ಯಗಳನ್ನು ಆಡುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಖಂಡಿತ ನಮ್ಮ ಬಾಸ್ ಟಿವಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಫುಟ್ಬಾಲ್ ಅಭಿಮಾನಿಗಳಿಗೆ ಇವತ್ತಿನಿಂದ ಒಂಥರ ಹಬ್ಬದ ವಾತಾವರಣ. ಯಾಕೆಂದರೆ ಎಲ್ಲ ಫುಟ್ಬಾಲ್ ಅಭಿಮಾನಿಗಳು ಕಾತರಿಂದ ಕಾಯ್ತಾ ಇರೋ ಫಿಫಾ ವರ್ಲ್ಡ್ ಕಪ್ಗೆ ಇಂದು ಚಾಲನೆ ಸಿಗುತ್ತೆ. ಸೊ 4 ವರ್ಷಗಳಿಗೆ ಒಮ್ಮೆ ನಡೆಯುವ ಈ ಫಿಫಾ ವರ್ಲ್ಡ್ ಕಪ್ಗೆ ಲಾಸ್ಟ್ 2022ರಲ್ಲಿ ಕತಾರಲ್ಲಿ ನಡೆದಿತ್ತು. ಅಂದರೆ ಪ್ರೀವಿಯಸ್ ವಿಶ್ವಕಪ್. ಸದ್ಯ 2026ನೇ ಇಸ್ವಿಯಲ್ಲಿ 3 ದೇಶಗಳು ಈ ಒಂದು ಫಿಫಾ ವರ್ಲ್ಡ್ ಕಪ್ಪನ್ನು ಆಯೋಜನೆ ಮಾಡ್ತಿದೆ. ಅದರಲ್ಲಿ ಅಮೆರಿಕ, ಕೆನಡಾ, ಮೆಕ್ಸಿಕೋ ಈ 3 ದೇಶಗಳಲ್ಲಿ ಈ ಬಾರಿಯ ಫಿಫಾ ವರ್ಲ್ಡ್ ಕಪ್ ನಡೆಯುತ್ತೆ. ಮೊದಲನೇ ಉದ್ಘಾಟನಾ ಪಂದ್ಯವೇ ಇಂದು ನಡೆಯುತ್ತೆ. ಸೊ 11ನೇ ತಾರೀಕು ಅಂದರೆ ನಮ್ಮ ಭಾರತೀಯ ಕಾಲಮಾನಕ್ಕೂ ಮತ್ತು ಆ ದೇಶಗಳ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕಾ ದೇಶಗಳ ಕಾಲಮಾನಕ್ಕೂ ವ್ಯತ್ಯಾಸ ಅಂದರೆ 11-12 ಅವರ್ ವ್ಯತ್ಯಾಸ ಇರೋದ್ರಿಂದ ಕೆಲವರು ಕನ್ಫ್ಯೂಸಲ್ಲಿದ್ದಾರೆ. 11ನೇ ತಾರೀಕು ನಡೆಯುತ್ತಾ ಅಥವಾ 12ನೇ ತಾರೀಕು ನಡೆಯುತ್ತಾ ಅಂತ. ಸೊ 11ನೇ ತಾರೀಕು ಅಂದರೆ ಇಂದು ನಡೆಯುತ್ತೆ ಆ ಮ್ಯಾಚು. ಮೊದಲನೇ ಪಂದ್ಯ, ಉದ್ಘಾಟನಾ ಪಂದ್ಯ ಆತಿಥೇಯ ಮೆಕ್ಸಿಕೋ ಮತ್ತು ಸೌತ್ ಆಫ್ರಿಕಾ ನಡುವೆ ನಡೆಯುತ್ತೆ. ಈ ಒಂದು 2 ತಂಡಗಳ ಕಾಳಗ ಯಾವ ಥರ ಇರುತ್ತೆ ಅನ್ನೋದನ್ನು ಎಲ್ಲ ಫುಟ್ಬಾಲ್ ಅಭಿಮಾನಿಗಳು ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಫುಟ್ಬಾಲ್ ಅಭಿಮಾನಿಗಳ ಫೇವ್ರೇಟ್ ತಂಡಗಳು ಮತ್ತು ಫೇವ್ರೇಟ್ ಪ್ಲೇಯರ್ಗಳು ಈ ಬಾರಿಯ ವಿಶ್ವಕಪ್ನಲ್ಲಿ ಕಣಕ್ಕಿಳಿಯೋದಕ್ಕೆ ರೆಡಿಯಾಗಿದ್ದಾರೆ. ಅದರಲ್ಲೂ ಟಾಪ್ ಟೀಮ್ಗಳಂದರೆ ನಿಮಗೆ ಗೊತ್ತೇ ಇದೆ. ಒಂದು ಅರ್ಜೆಂಟೀನಾ, ಇನ್ನೊಂದು ಸ್ಪೇನ್ ಮತ್ತು ಪೋರ್ಚುಗಲ್. ಈ ಎಲ್ಲ ದೇಶಗಳು, ಬ್ರೆಜಿಲ್, ಅದ್ರ ನಡುವೆ ಬ್ರೆಜಿಲ್ ಕೂಡ ಹೌದು. ಸೊ ಎಲ್ಲ ದೇಶಗಳ ಫೇವ್ರೇಟ್ ಆಟಗಾರರು, ಫೇವ್ರೇಟ್ ಟೀಮ್ಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಎಲ್ಲರೂ ಕೂಡ ಕಾಯ್ತಾರೆ. ಬಟ್ ದುರಾದೃಷ್ಟವಶಾತ್ ಏನಂತಂದರೆ, ಒಂದು ಬೇಸರದ ವಿಚಾರ, ನಮ್ಮ ಇಂಡಿಯಾ, ನಮ್ಮ ಭಾರತ ಫುಟ್ಬಾಲಲ್ಲಿ ಅದ್ಭುತವಾದಂಥ ಪ್ಲೇಯರ್ಸು ಮತ್ತು ಅದ್ಭುತವಾದಂಥ ಟೀಮ್ ಇದ್ರೂ ಕೂಡ ನಾವು ಫಿಫಾ ವರ್ಲ್ಡ್ ಕಪ್ಗೆ ಎಂಟ್ರಿ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಈ ಬಾರಿ ಕೂಡ. ಸೊ ಮುಂದಿನ ಬಾರಿ ಅದೇ ಪ್ರಯತ್ನ ಪಡಬೇಕಿದೆ. ಸೊ ಅದೊಂದು ಬೇಸರದ ವಿಚಾರ. ಬಟ್ ಆದರೂ ಭಾರತೀಯ ಫುಟ್ಬಾಲ್ ಅಭಿಮಾನಿಗಳು ಅವರ ಫೇವ್ರೇಟ್ ತಂಡಕ್ಕೆ, ಅದರಲ್ಲೂ ನಮ್ಮ ಭಾರತ ಇದ್ದರೂ ಪರವಾಗಿಲ್ಲ, ಆದರೂ ಕೂಡ ನಮಗೆ ಫೇವ್ರೇಟ್ ಆದಂಥ ಪ್ಲೇಯರ್ ತಂಡಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಕೇರಳದಲ್ಲಾಗಿರ್ಬೋದು, ಗೋವಾದಲ್ಲಾಗಿರ್ಬೋದು, ವೆಸ್ಟ್ ಬೆಂಗಾಲ್ ಮತ್ತು ಈಶಾನ್ಯ ರಾಜ್ಯಗಳು, ಇದರಲ್ಲಿ ನಮ್ಮ ಫುಟ್ಬಾಲ್ ಅಂದರೆ ತುಂಬ ಫೇಮಸ್. ಅಂದರೆ ಅಲ್ಲಿ ಎಲ್ಲರೂ ಕೂಡ ಕ್ರಿಕೆಟನ್ನು ಯಾವ ಥರ ಇಷ್ಟಪಡ್ತಾರೆ ಅದೇ ಥರ ಫುಟ್ಬಾಲನ್ನು ಕೂಡ ಇಷ್ಟಪಡ್ತಾರೆ. ಸದ್ಯ ಕೇರಳದಲ್ಲಿ ನಾನು ನೋಡ್ತಾ ಇದ್ದೆ ಸ್ವಲ್ಪ ವೀಡಿಯೋಗಳನ್ನೆಲ್ಲ. ಯಾವ ಥರ ಅಂದರೆ ವರ್ಲ್ಡ್ ಕಪ್ ಅಂದರೆ ಇಂಡಿಯಾ ಕ್ರಿಕೆಟ್ ವರ್ಲ್ಡ್ ಕಪ್ಪನ್ನು ಗೆದ್ದಾಗ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರು, ಯಾವ ಥರ ಪೋಸ್ಟರ್ಸ್ ಆಗಿರ್ಬೋದು, ಕಟೌಟ್ಸ್ ಆಗಿರ್ಬೋದು, ಅದನ್ನು ಪ್ಲೇಯರ್ಸ್ ಕಟೌಟ್ ಆಗಿರ್ಬೋದು, ಈ ಥರ ಇದಕ್ಕಿಂತ ಇನ್ನೂ ಕ್ರೇಜಿಯಾಗಿ ಕೇರಳದಲ್ಲಿ ಮಾಡ್ತಾಯಿದ್ದಾರೆ. ಅಂದರೆ ರೊನಾಲ್ಡೋದಾಗಿರ್ಬೋದು, ಮೆಸ್ಸಿದಾಗಿರ್ಬೋದು, ನೇಮರ್ದಾಗಿರ್ಬೋದು, ಇವ್ರದ್ದೆಲ್ಲ ಕಟೌಟನ್ನು ಕೇರಳದಲ್ಲಿ ಹಾಕಿ ಅವ್ರಿಗೂ ಅಂದರೆ ಪ್ಲೇಯರ್ಗೂ ಮತ್ತು ಆ ಟೀಮ್ಗೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಇದರ ನಡುವೆ ಒಂದು ಸಾಕಷ್ಟು ವಿಚಾರಗಳನ್ನು ಹೇಳ್ಬೇಕಿದೆ. ಮೊದಲನೇದಾಗಿ ಈ ಬಾರಿಯ ಫುಟ್ಬಾಲ್ ವಿಶ್ವಕಪ್ ಯಾಕೆ ಇಷ್ಟೊಂದು ವಿಶೇಷತೆ, ವಿಭಿನ್ನ ಅನ್ನೋದಕ್ಕೆ ನಾನು ಪ್ರಾರಂಭದಲ್ಲೇ ಹೇಳಿದೆ. ಸೊ ಅದ್ರ ಬಗ್ಗೆ ಖಂಡಿತ ಹೇಳ್ತಾ ಹೋಗ್ತೀನಿ, ಒಂದೊಂದೇ ಪಾಯಿಂಟನ್ನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ 23ನೇ ಆವೃತ್ತಿಯ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಜೂನ್ 11ಕ್ಕೆ ಅಧಿಕೃತವಾಗಿ ಪ್ರಾರಂಭ ಆಗುತ್ತೆ. ಅಂದರೆ ಇವತ್ತು 10 ಅವರ್ ವ್ಯತ್ಯಾಸ ಇರುತ್ತೆ. ಬಟ್ ಆದರೂ ಭಾರತೀಯರು ಇವತ್ತೇ ಪ್ರಾರಂಭ ಅಂತ ಇದು ಮಾಡ್ಕೋಬೇಕು. ಒಂದೇ ಉದ್ಘಾಟನಾ ಪಂದ್ಯ ಆತಿಥೇಯ ಮೆಕ್ಸಿಕೋ ವರ್ಸಸ್ ಸೌತ್ ಆಫ್ರಿಕಾ ನಡೆಯುತ್ತೆ. ಇನ್ನೊಂದು, ಈ ಮಹಾಸಮರವು ಜುಲೈ 19ನೇ ತಾರೀಕಿನ ತನಕ ನಡೆಯುತ್ತೆ. ಅಂದರೆ 2 ತಿಂಗಳು ಒಂಥರ ಫುಟ್ಬಾಲ್ ಅಭಿಮಾನಿಗಳಿಗೆ ಒಂಥರ ಹಬ್ಬ. 2 ತಿಂಗಳು ಆರಾಮಾಗಿ ಫುಟ್ಬಾಲ್ ನೋಡ್ತಾ ಎಂಜಾಯ್ ಮಾಡ್ಬೋದು, ನಮ್ಮ ಫೇವ್ರೇಟ್ ಟೀಮಿಗೆ ಸಪೋರ್ಟ್ ಮಾಡ್ಬೋದು ಅಂತ ಖಂಡಿತ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಮತ್ತು ಇನ್ನೊಂದೇನಂತಂದರೆ, ಈ ಬಾರಿ ವಿಶ್ವಕಪ್ ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ, ಪ್ರೀವಿಯಸ್ ವಿಶ್ವಕಪ್ಪಲ್ಲಿ ಎಷ್ಟು ತಂಡಗಳು ಭಾಗವಹಿಸಿದ್ವೋ ಅದಕ್ಕಿಂತ ಈ ಬಾರಿ ದಾಖಲೆಯ ಅಂದರೆ ಟೀಮ್ಗಳು ದೇಶಗಳು ಭಾಗವಹಿಸ್ತಿದೆ. ಅಂದರೆ 48 ದೇಶಗಳು ಈ ಬಾರಿಯ ಫಿಫಾ ವಿಶ್ವಕಪ್ ಟೂರ್ನಿಯಲ್ಲಿ ಭಾಗವಹಿಸುತ್ತಿದೆ. ಅದೇ ಈ ಒಂದು ಸೀಸನ್ ಅಂದರೆ ಈ ಬಾರಿಯ ವಿಶ್ವಕಪ್ನ ವಿಶೇಷತೆ ಆಗಿದೆ. ಇದರ ನಡುವೆ ಇನ್ನೊಂದು ವಿಶೇಷ ಏನಂತಂದರೆ, ಅಮೆರಿಕ, ಕೆನಡಾ, ಮೆಕ್ಸಿಕೋ ಈ 3 ದೇಶಗಳ ಒಂದು ಆಯೋಜನೆಯಲ್ಲಿ ಆ ದೇಶಗಳಲ್ಲಿ ಫುಟ್ಬಾಲ್ ನಡೆಯುತ್ತೆ. ಖಂಡಿತ ಹೌದು, 48 ದೇಶಗಳು ಭಾಗವಹಿಸಿದೆ. ಹೌದು. ಸೊ ಇದರ ನಡುವೆ ಇನ್ನೊಂದು ವಿಶೇಷ ಏನಂದರೆ,
ಫಿಫಾ ಮ್ಯಾನೇಜ್ಮೆಂಟ್ ಅವರು ಈ 48 ದೇಶಗಳಿಗೆ ಅವ್ರು ಗೆಲ್ಲಿ ಸೋಲ್ಲಿ ಸೆಮಿಫೈನಲ್ಗೆ ಹೋಗಲಿ, ಚಾಂಪಿಯನ್ ಆಗಲಿ, ರನ್ನರ್ ಅಪ್ ಆಗಲಿ, ಏನೇ ಆಗಲಿ ಅವರಿಗೆ ಇಷ್ಟು ಫಿಕ್ಸ್ಡ್ ಗಿಫ್ಟ್ ಅಂದರೆ ಫಿಕ್ಸ್ಡ್ ಬಹುಮಾನ ಅಂತ ಮುಂಚೆನೇ ಕಾಯ್ದಿರಿಸಿದ್ದಾರೆ. ಆ ಬಹುಮಾನದ ಮೊತ್ತ ಎಷ್ಟು ಅಂದರೆ 87.5 ಕೋಟಿ ರೂಪಾಯಿ. ಅಂದರೆ 48 ದೇಶಗಳಿಗೂ ಕೂಡ ಈ ಅಮೌಂಟ್ ಸಿಗುತ್ತೆ. 87.5 ಕೋಟಿ ರೂಪಾಯಿ ಅವ್ರು ಗೆಲ್ಲಿ ಸೋಲ್ಲಿ ಪ್ರತಿಯೊಂದು ತಂಡಕ್ಕೂ ಕೊಡಬೇಕು ಅಂತ ಫಿಫಾ ಮ್ಯಾನೇಜ್ಮೆಂಟ್ ಅವರು ನಿರ್ಧಾರ ಮಾಡಿದ್ದಾರೆ. ಇದೊಂದು ಅಂದರೆ ಲಾಸ್ಟ್ ಸೀಸನಲ್ಲಿ ಇರಲಿಲ್ಲ, ಬಟ್ ಈ ಸೀಸನ್ ಈ ಒಂದು ಇಯರ್ ವಿಶ್ವಕಪ್ಪಲ್ಲಿ ಇರೋದ್ರಿಂದ ಎಲ್ಲರಿಗೂ ಕೂಡ ಒಂದು ವಿಶೇಷತೆ ಮತ್ತು ಸಂತಸದ ಸುದ್ದಿ. ಇದ್ರ ನಡುವೆ ಇನ್ನೊಂದು ವಿಚಾರ ಏನಂತಂದರೆ, ಫಿಫಾ ವರ್ಲ್ಡ್ ಕಪ್ನಲ್ಲಿ ಬರೀ ಬಹುಮಾನಕ್ಕಾಗಿಯೇ ಅಂದರೆ ವಿನ್ನರ್, ರನ್ನರ್, ಸೆಮಿಫೈನಲಿಸ್ಟ್ ಮತ್ತು ಏನು ಹೇಳ್ತಾರೆ ಗ್ರೂಪ್ ಸ್ಟೇಜ್ಗಳಲ್ಲಿ ಅಥವಾ ಪಾರ್ಟಿಸಿಪೇಟ್ ಮಾಡೋರು 48 ಟೀಮ್ಗಳಿಗೆ ಕೊಡ್ತಕ್ಕಂಥ ಎಲ್ಲ ಅಮೌಂಟನ್ನು ಸೇರಿದ್ರೆ ಅವರು 6,238 ಕೋಟಿ ರೂಪಾಯಿಯನ್ನು ಬರೀ ಬಹುಮಾನಕ್ಕೆ ಮೀಸಲಿಟ್ಟಿದ್ದಾರೆ ಫಿಫಾ. ಈ ಬಾರಿಯ ಫಿಫಾ ಮ್ಯಾನೇಜ್ಮೆಂಟ್ ಫಿಫಾ ವರ್ಲ್ಡ್ ಕಪ್ ಅವರು 6,238 ಕೋಟಿ ರೂಪಾಯಿಯನ್ನು ಬರೀ ಬಹುಮಾನಕ್ಕಾಗಿಯೇ, ಎಲ್ಲ ಒಟ್ಟಾರೆ ಬಹುಮಾನ ಚಾಂಪಿಯನ್ ಇಂದ ಹಿಡಿದು ಪ್ರತಿಯೊಂದು ಸೇರಿಸಿ ಬರೀ ಬಹುಮಾನಕ್ಕಾಗಿ ಈ ಒಂದು ದೊಡ್ಡ ಅಮೌಂಟನ್ನು ಮೀಸಲಿಟ್ಟಿದ್ದಾರೆ. ಇದರ ನಡುವೆ ಇನ್ನೊಂದು ಏನಂತಂದರೆ, ಈ ಬಾರಿಯ ಫಿಫಾ ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗೋ ತಂಡಕ್ಕೆ ಒಂಥರ ಜಾಕ್ಪಾಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಎಲ್ಲ ಇಂದಿನ ಫಿಫಾ ವಿಶ್ವಕಪ್ಪನ್ನು ನೋಡಿದ್ರೆ ಅಲ್ಲಿ ಏನು ಹೇಳ್ತಿದ್ದೆ ಅಂದರೆ ಚಾಂಪಿಯನ್ ಆಗೋ ತಂಡಕ್ಕೆ ಒಂದು ಅಮೌಂಟ್ ಇತ್ತು, ಅಂದರೆ ಆ ಒಂದು ಬಹುಮಾನ ಮೊತ್ತ ಇತ್ತು. ಅದಕ್ಕಿಂತ ಇವಾಗ ಒಂದು ಪಟ್ಟು ಜಾಸ್ತಿನೇ ಇವಾಗ ಫಿಫಾ ವರ್ಲ್ಡ್ ಕಪ್ ಈ ಒಂದು ಬಾರಿಯ ವಿಶ್ವಕಪ್ನಲ್ಲಿ ಮೀಸಲಿಟ್ಟಿದ್ದಾರೆ. ಸೊ ಚಾಂಪಿಯನ್ ಆದ ತಂಡಕ್ಕೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂದರೆ 417.50 ಕೋಟಿ ರೂಪಾಯಿ ಚಾಂಪಿಯನ್ ಆಗೋ ತಂಡಕ್ಕೆ ಸಿಗುತ್ತೆ. ಅದರ ನಡುವೆ ಎರಡನೇ ಸ್ಥಾನ ಪಡೆಯುವ ತಂಡಕ್ಕೆ 288 ಕೋಟಿ ರೂಪಾಯಿ ಸಿಗುತ್ತೆ. ಮೂರನೇ ಸ್ಥಾನವನ್ನು ಪಡೆಯುವ ತಂಡಕ್ಕೆ ಅಂದರೆ ಆ ದೇಶಕ್ಕೆ 254.675 ಕೋಟಿ ರೂಪಾಯಿ ಸಿಗುತ್ತೆ. ಮತ್ತು ನಾಲ್ಕನೇ ಸ್ಥಾನವನ್ನು ಪಡೆಯುವ ದೇಶಕ್ಕೆ 237 ಕೋಟಿ ರೂಪಾಯಿಯನ್ನು ಫಿಫಾ ವರ್ಲ್ಡ್ ಕಪ್ ಮೀಸಲಿಟ್ಟಿದ್ದು ಆ ಅಮೌಂಟನ್ನು ಕೊಡುತ್ತೆ. ಇದರ ನಡುವೆ ಇನ್ನೊಂದು ವಿಚಾರ ಏನಂತಂದರೆ, ಒಟ್ಟು ಈ ಬಾರಿಯ ಫಿಫಾ ವಿಶ್ವಕಪ್ ವರ್ಲ್ಡ್ ಕಪ್ನಲ್ಲಿ ಒಟ್ಟು 104 ಪಂದ್ಯಗಳು ನಡೆಯುತ್ತೆ. ಅಂದರೆ 104 ಪಂದ್ಯ ಅಂದರೆ ನೀವು ಲೆಕ್ಕ ಹಾಕ್ಬೋದು, 10 ಪಂದ್ಯ ನೀವು IPL ಅಲ್ಲಿ ಎಲ್ಲ ನೋಡ್ತಿರುತ್ತೆ. ಅಂದರೆ 14 ಮ್ಯಾಚನ್ನೇ 2 ತಿಂಗಳು 3 ತಿಂಗಳು ಆಗ್ತಾ ಇರುತ್ತೆ. ಸೊ ಆ ಒಂದು ಎಂಟರ್ಟೈನ್ಮೆಂಟ್ ಸಿಗ್ತಾ ಇರುತ್ತೆ. ಇದರಲ್ಲಿ 104 ಪಂದ್ಯ ಅಂದರೆ ಸೊ ಫುಟ್ಬಾಲ್ ನೋಡೋಂಥ ಪ್ರೇಮಿಗಳಿಗೆ ಯಾವ ಥರ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಸೊ 3 ದೇಶಗಳು ಈ ಬಾರಿಯ ವಿಶ್ವಕಪ್ಪನ್ನು ಆಯೋಜನೆ ಮಾಡ್ತಿರೋದ್ರಿಂದ, ಅಂದರೆ ಅಮೆರಿಕ, ಕೆನಡಾ, ಮೆಕ್ಸಿಕೋ ದೇಶಗಳಿಂದ. ಸೊ ಇಲ್ಲೇನಾಗುತ್ತೆ ಅಂದರೆ ಆದಾಯ ಅಂದರೆ ಇನ್ವೆಸ್ಟು ಕೂಡ ಜಾಸ್ತಿ ಬರ್ತಾ ಇದೆ. ಅಂದರೆ 3 ದೇಶಗಳು, ಅದರಲ್ಲೂ ಕೂಡ ಅಮೆರಿಕ, ಕೆನಡಾ, ಮೆಕ್ಸಿಕೋ ಅಂದರೆ ಒಂದೇ ಸರೌಂಡಿಂಗಲ್ಲಿರೋ ದೇಶಗಳು, ಬಲಿಷ್ಠ ದೇಶಗಳು, ಅಂದರೆ ಅಲ್ಲಿ ದೊಡ್ಡ ದೊಡ್ಡ ಫುಟ್ಬಾಲ್ ಸ್ಟೇಡಿಯಂಗಳಿದೆ. ಸೊ ಈ ಥರ ಇರೋದ್ರಿಂದ ಆದಾಯನೂ ಕೂಡ ಅತಿ ಹೆಚ್ಚು ಬರ್ತಾ ಇದೆ ಅಂತೆ. ಟೋಟಲ್ 104 ಪಂದ್ಯ ಅಂತಂದರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್, 2 ತಿಂಗಳು ಒಳ್ಳೆ ಮನೋರಂಜನೆ ಕೂಡ ಸಿಗುತ್ತೆ. ಅದರಲ್ಲೂ ಕೂಡ ಆದಾಯ ಕೂಡ ಒಂದು ಏನು ಖರ್ಚು ವೆಚ್ಚ ಫಿಫಾದವ್ರು ಏನು ಮಾಡ್ತಿದ್ದಾರೆ ಅದು ಕೂಡ ಜಾಸ್ತಿ ಇದೆ ಲಾಸ್ಟ್ ವಿಶ್ವಕಪ್ ಕಂಪೇರ್ ಮಾಡಿದ್ರೆ. ಅದೇ ಥರ ಆದಾಯ ಕೂಡ ಬ್ರ್ಯಾಂಡ್ ಆಗಿರ್ಬೋದು, ಆ್ಯಡ್ಗಳಾಗಿರ್ಬೋದು, ಎಲ್ಲದೂ ಕೂಡ ಅದಕ್ಕಿಂತ ಜಾಸ್ತಿ ಲಾಸ್ಟ್ ವಿಶ್ವಕಪ್ಗಿಂತ ಜಾಸ್ತಿನೇ ಬರ್ತಾ ಇದೆ ಅಂತ ಫಿಫಾ ಮ್ಯಾನೇಜ್ಮೆಂಟ್ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇನ್ನೊಂದು ವಿಶೇಷತೆ ಏನಂತಂದರೆ, ಇಡೀ ಟೂರ್ನಿಯ ಒಟ್ಟು ವೆಚ್ಚದ ಒಂದು ಅಂದಾಜನ್ನು ಮಾಡಲಾಗಿದೆ. ಆ ಅಂದಾಜು ಎಷ್ಟು ಅಂತಂದರೆ 1.22 ಲಕ್ಷ ಕೋಟಿ ರೂಪಾಯಿ. ಈ ಒಂದು ಸೀಸನ್ನ 2023ನೇ ವಿಶ್ವಕಪ್ ಫುಟ್ಬಾಲ್ನ ಒಟ್ಟು ಅಂದರೆ ಅಂದಾಜು ವೆಚ್ಚ ಅಂದರೆ 1.22 ಲಕ್ಷ ಕೋಟಿ ರೂಪಾಯಿಯನ್ನು ಖರ್ಚು ವೆಚ್ಚವಾಗಿ ಈ ಒಂದು ವಿಶ್ವಕಪ್ಗೆ ಮೀಸಲಿಟ್ಟಿದ್ದಾರೆ. ಸೊ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕೋಟಿ, ಎಷ್ಟು ಬೃಹತ್ ಈ ಒಂದು ಟೂರ್, ಈ ಒಂದು ವಿಶ್ವಕಪ್ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಅಂದರೆ ಫುಟ್ಬಾಲ್ ಅಂತಂದರೆ ನಾವು ಕ್ರಿಕೆಟು ಇದು ಮಾಡೋದು, ಅಂದರೆ ಕ್ರಿಕೆಟ್ ಅಂದರೆ ಎಷ್ಟು ದೇಶಗಳು ನೋಡುತ್ತೆ, ಒಂದು 15, 20, 25, 30 ದೇಶಗಳ ಒಂದು ಅಂದಾಜು ಆ ದೇಶಗಳು ನೋಡ್ಬೋದು, ಅಥವಾ ಒಂದು 15-20 ಟೀಮ್ ಇರ್ಬೋದು, ದೇಶಗಳ ಟೀಮ್ ಇರ್ಬೋದು ಅಂತ. ಬಟ್ ಫುಟ್ಬಾಲ್ ಯಾವ ಥರ ಅಂದರೆ ವರ್ಲ್ಡ್ ಕಪ್ಪಲ್ಲೇ 48 ದೇಶಗಳು, 48 ಟೀಮ್ ಇದೆ. ಅಂದರೆ ಎಷ್ಟು ದೇಶಗಳು ಈ ಫುಟ್ಬಾಲನ್ನು ನೋಡುತ್ತೆ ಅಂತ ನೀವೇ ಲೆಕ್ಕ ಹಾಕ್ಬೋದು. ಅಂದರೆ ಅಂದಾಜು ಮಾಹಿತಿಯ ಪ್ರಕಾರ 100ಕ್ಕೂ ಅಧಿಕ ದೇಶಗಳಲ್ಲಿ ಈ ಫುಟ್ಬಾಲನ್ನು ನೋಡ್ತಾರೆ, ಫುಟ್ಬಾಲನ್ನು ಇಷ್ಟಪಟ್ಟು ನೋಡ್ತಾರೆ, ಎಂಟರ್ಟೈನ್ಮೆಂಟಾಗಿ ನೋಡ್ತಾರೆ. ಅದರಲ್ಲೂ ಕೂಡ ಫುಟ್ಬಾಲ್ ಎಂದು ಚಿಕ್ಕ ಪುಟ್ಟ ದೇಶಗಳು ಕೂಡ ಫುಟ್ಬಾಲ್ ವಿಶ್ವಕಪ್ಗೆ ಎಂಟ್ರಿ ಕೊಟ್ಟಿದೆ. ಅಂದರೆ ಕೆಲವ್ರು ಕೇಳೇ ಇರಲ್ಲ, ನೀವು ಉರುಗ್ವೆ ಹೆಸರು ಎಲ್ಲಿ ಕೇಳಿರ್ತೀರ, ಉರುಗ್ವೆ ಯಾವ ದೇಶ, ಏನು ಫುಟ್ಬಾಲಲ್ಲಿ ಮಾತ್ರ ಅಂಥ ದೇಶಗಳು ನೀವು ಹೆಸರು ಕೇಳೋಕ್ಕೆ ಸಾಧ್ಯ ಇದೆ. ಆಮೇಲೆ ಪೆರು, ಚಿಲಿ, ಈ ಎಲ್ಲ ದೇಶಗಳನ್ನು ನಾವು ಬೇರೆ ಎಲ್ಲೂ ಕೇಳೋಕ್ಕೆ ಸಾಧ್ಯನೇ ಇರಲ್ಲ. ಫುಟ್ಬಾಲ್ ಟೈಮಲ್ಲಿ ಮಾತ್ರ, ಅಂದರೆ ಆ ಥರ ಫುಟ್ಬಾಲಲ್ಲಿ ಅವರು ಸ್ಟ್ರಾಂಗು. ಆಮೇಲೆ ವರ್ಲ್ಡ್ ಕಪ್ ಕೂಡ ಗೆದ್ದಿದ್ದಾರೆ, ಉರುಗ್ವೆ ಆಗಿರ್ಬೋದು, ಸಾಕಷ್ಟು ಟೀಮ್ಗಳು, ಅರ್ಜೆಂಟೀನಾ, ಈ ಥರ ಟೀಮ್ಗಳು ನಾವು ಬರೀ ಫುಟ್ಬಾಲು ಅಥವಾ ಈ ಥರ ಯುರೋಪ್ ದೇಶದ ಕಂಟ್ರಿಗಳು, ಅಮೇರಿಕಾ
ಖಂಡದ ಕಂಟ್ರಿಗಳನ್ನ ಈ ಟೈಮಲ್ಲಿ ಮಾತ್ರ ಕೇಳೋಕ್ಕೆ ಸಾಧ್ಯ. ಅದು ಬಿಟ್ಟರೆ ನಾವು ಬೇರೆ ಟೈಮಲ್ಲಿ ಯಾರು ಕೂಡ ಕೇಳಿರಲ್ಲ ಈ ದೇಶಗಳನ್ನ, ಎಲ್ಲಿ ಯಾರಿಗೆ ಗೊತ್ತಿರುತ್ತೆ. ಸೊ ಫುಟ್ಬಾಲ್ ಟೈಮಲ್ಲಿ ಒಂದು ಏನು ಹೇಳ್ತಾರೆ, ಬೆಳಕಿಗೆ ಬರೋ ದೇಶಗಳು, ಬೆಳಕಿಗೆ ಬರೋ ಪ್ರತಿಭೆಗಳು ಈ ಟೈಮಲ್ಲಿ. ಅದರಲ್ಲೂ ಕೂಡ ಚಿಕ್ಕ ಪುಟ್ಟ ದೇಶಗಳಲ್ಲಿರೋ ಆಟಗಾರರು ಯಾವ ಥರ ಎಮರ್ಜಿಂಗ್ ಆಟಗಾರರಾಗಿ ಅಂದರೆ ಫೇಮಸ್ ಆಗ್ತಾರೆ ಅಂದರೆ, ನೆಕ್ಸ್ಟ್ ಅವ್ರದ್ದು ಬೇರೆ ಲೆವೆಲ್ ಇರುತ್ತೆ. ಅಂದರೆ ಅವ್ರದ್ದು ಅಂದರೆ ಇವಾಗ ನೋಡಿ, ಗೋಲ್ ಕೀಪರು ಚೆನ್ನಾಗಿ ಆಡಿದ್ರೆ ಫೈನಲಲ್ಲಿ ಗೋಲ್ಡನ್ ಗ್ಲೌಸ್ ಅಂತ ಕೊಡ್ತಾರೆ. ಇವಾಗ ಗೋಲನ್ನು ಚೆನ್ನಾಗಿ ಹೊಡೆದ ಆಟಗಾರರಿಗೆ ಗೋಲ್ಡನ್ ಬೂಟ್ ಅಂತ ಕೊಡ್ತಾರೆ. ಸೊ ಈ ಎರಡನ್ನ ಯಾರು ಪಡಿತಾರೆ, ಯಾರಿಗೆ ಹೋಗುತ್ತೆ ಅನ್ನೋದು ಕೂಡ ಎಲ್ಲ ಫುಟ್ಬಾಲ್ ಅಭಿಮಾನಿಗಳು ತುಂಬ ಕಾತುರದಿಂದ ನೋಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಸೊ ಖಂಡಿತ ನಾವು ಕೂಡ ನೋಡ್ತಾ ಯಾರಿಗೆ ಸಿಗ್ಬೋದು, ಅಂದರೆ ಟಾಪ್ ಏನು ಫೇಮಸ್ ಆಟಗಾರ ಇದಾರಲ್ಲ ಅವ್ರಿಗೆ ಸಿಗುತ್ತಾ, ಇಲ್ಲ ಯಾರಾದರೂ ಹೊಸ ಪ್ರತಿಭೆ ಈ ಒಂದು ಗೋಲ್ಡನ್ ಬೂಟ್ ಗೋಲ್ಡನ್ ಗ್ಲೌಸನ್ನು ತಗೊಳ್ತಾರೆ ಅನ್ನೋದು ಕೂಡ ಎಲ್ರಿಗೂ ಕೂಡ ಆಸೆ ಇದ್ದೇ ಇದೆ. ಅದರಲ್ಲೂ ಕೂಡ ಕೆಲವು ಟೀಮ್ಗಳು ಮತ್ತು ಕೆಲವು ಆಟಗಾರರು ಈ ಬಾರಿ ಯಾವ ಥರ ಪ್ರದರ್ಶನ ಕೊಡ್ತಾರೆ, ಮುಖ್ಯವಾಗಿ ರೊನಾಲ್ಡೋ, ಮೆಸ್ಸಿ ಮತ್ತು ನೇಮರ್ ಅವರು ಯಾವ ಥರ ತಂಡಕ್ಕೆ ಸಪೋರ್ಟಿವ್ ಆಗಿರ್ತಾರೆ. ಅಂದರೆ ಇವಾಗ ನೋಡಿ, ನೇಮರ್ ಬ್ರೆಜಿಲ್, ಮೆಸ್ಸಿ ಅರ್ಜೆಂಟೀನಾ, ಪೋರ್ಚುಗಲ್, ರೊನಾಲ್ಡೋ. ಸೊ ಈ ದೇಶಗಳು ಚಾಂಪಿಯನ್ ಆಗಿ ಇವರ ಕಾಂಟ್ರಿಬ್ಯೂಷನ್ ಯಾವ ಥರ ಇರುತ್ತೆ, ಅಥವಾ ಇವರು ವೈಯಕ್ತಿಕ ಗೋಲನ್ನು ಜಾಸ್ತಿ ಹೊಡೆದು ಗೋಲ್ಡನ್ ಬೂಟ್ ತಗೊಳ್ತಾರ ಎಲ್ಲ, ಅಥವಾ ಚೆನ್ನಾಗಿ ಆಡಬೇಕು ಅನ್ನೋ ಥರ ತುಂಬ ಜನ ಇದ್ದಾರೆ ಫುಟ್ಬಾಲಲ್ಲಿ. ಬಟ್ ಇವರು ತುಂಬ ಫೇಮಸ್ ಅಂದರೆ ಈ ಒಂದು ಬೆರಳೆಣಿಕೆಯಷ್ಟು ಆಟಗಾರರು ಯಾವ ಥರ ಆಡ್ತಾರೆ ಅನ್ನೋದು ಕೂಡ ಈಗೆಲ್ಲ ಫ್ಯಾನ್ಸ್ಗಳು, ಅದರಲ್ಲೂ ಕೂಡ ಫ್ಯಾನ್ಸ್ ಫಾಲೋವರ್ಸ್ ಜಾಸ್ತಿ ಇರೋದು ಇವರು ಈ ಆಟಗಾರರಿಗೆ. ರೊನಾಲ್ಡೋ ಗೊತ್ತಿದೆ, ನೀವು ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ನಮ್ಮ ಟಾಪ್ 1 ಸ್ಪೋರ್ಟ್ಸ್ ಫಾಲೋವರ್ಸಲ್ಲಿ ಅವರೇ ಫಸ್ಟ್ ಇರೋದು. ಸೊ ಇರೋದ್ರಿಂದ ಈ ಸೀಸನ್ನು ತುಂಬ ರೋಚಕತೆ ಅಥವಾ ಬೇರೆ ಬೇರೆ ಎಲ್ಲ ಇರ್ತವೆ. ಫುಟ್ಬಾಲ್ ಅಂದರೆ ಗೊತ್ತಿದೆ, ಅಲ್ಲಿ ಕ್ರಿಕೆಟ್ ಥರ ಅಪರೂಪಕ್ಕೊಂದು ಜಗಳ ಆಗಲ್ಲ, ಅಲ್ಲಿ ಪ್ರತಿ ಮ್ಯಾಚಲ್ಲೂ ಕೂಡ ಜಗಳ ಇದ್ದೇ ಇರುತ್ತೆ. ಸೊ ಈ ಎಂಟರ್ಟೈನ್ಮೆಂಟ್ ನೋಡೋಕ್ಕೂ, ಈ ಒಂದು ಜಗಳದ ಯಾರ್ಯಾರು ಆಡ್ತಾರೆ ಅನ್ನೋದು ನೋಡೋದಕ್ಕೂ ಫುಟ್ಬಾಲ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರ್ತಾರೆ. ಸೊ ಅದರಲ್ಲೂ ಕೂಡ ಅಮೇರಿಕಾ, ಮೆಕ್ಸಿಕೋ ಮತ್ತು ಕೆನಡಾದಲ್ಲಿ ನಡೀತಾ ಇದೆ. ಸೊ ಆತಿಥೇಯ ತಂಡಗಳಲ್ಲಿ ಯಾವ್ದಾದ್ರು ಟೀಮು ಚಾಂಪಿಯನ್ ಆಗ್ಬೋದು ಅಂತ ಕೂಡ ಆ ಒಂದು ಇದು ಇದೆ, ಅಂದರೆ ಇನ್ಫಾರ್ಮು ಇದೆ. ಮೆಕ್ಸಿಕೋ ಆಗ್ಬೋದು, ಇಲ್ಲ ಅಮೇರಿಕಾ ಆಗ್ಬೋದು, ಕೆನಡಾ ಆಗ್ಬೋದು ಅಂತ ಕೂಡ ಇದೆ, ಗೊತ್ತಿಲ್ಲ. ಅಥವಾ ಬೇರೆ ಟೀಮ್ ಯಾವ್ದಾದ್ರು ಆಗ್ಬೋದು ಅನ್ನೋ ಚಾನ್ಸ್ ಕೊಡೋದಿಲ್ಲ. ಆಲ್ರೆಡಿ ಏನು ಹೇಳ್ತಾರೆ, ಕೆಲವು ಟೀಮ್ಗಳಲ್ಲೇ ಚಾಂಪಿಯನ್ ಆಗಿ 2-3 ಸಲ ಆಗಿದೆ. ಸೊ ಆ ಟೀಮ್ಗಳಾಗ್ಬೋದು, ಬಲಿಷ್ಠವಾಗಿದೆ ಅನ್ನೋ ಥರ ಟಾಕ್ ಇದೆ. ಸದ್ಯಕ್ಕೆ ನಮ್ಮ ಇಂಡಿಯಾ ಆ ಒಂದು ರೇಸಲ್ಲಿಲ್ಲ. ಆದರೂ ಕೂಡ ಎಲ್ಲ ಭಾರತೀಯ ಫುಟ್ಬಾಲ್ ಅಭಿಮಾನಿಗಳು ಬೇರೆ ಅವ್ರವ್ರು ಬೇಕಾದಂಥ ಆಟಗಾರರಿಗೆ ಇರೋಂಥ ದೇಶಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅದರ ನಡುವೆ ಇನ್ನೊಂದು ವಿಚಾರ ಏನಂತಂದರೆ, ಕೆಲವು ರಾಜ್ಯಗಳಲ್ಲಿ ಫುಟ್ಬಾಲ್ ಕ್ರೇಜ್ ಇರೋ ರಾಜ್ಯಗಳಲ್ಲಿ ಬೇರೆ ಲೆವೆಲ್ಗೆ ಸಪೋರ್ಟ್ ಮಾಡ್ತಾರೆ. ಅಂದರೆ ನಾವೇನು ಕ್ರಿಕೆಟು, ಹಾಕಿ, ಕಬಡ್ಡಿ ಈ ಥರ ನಮ್ಮ ಭಾರತೀಯ ಕೆಲವು ಸ್ಪೋರ್ಟ್ಸ್ಗಳನ್ನು ನಾವು ಯಾವ ಥರ ಸಪೋರ್ಟ್ ಮಾಡ್ತೀವಿ, ಅದೇ ಥರ ಫುಟ್ಬಾಲ್ನೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಆದಷ್ಟು ಬೇಗ ಏನು ನಮ್ಮ ಭಾರತ ದೇಶ ಕೂಡ, ಫುಟ್ಬಾಲ್ ತಂಡ ಕೂಡ ಫಿಫಾ ವರ್ಲ್ಡ್ ಕಪ್ಗೆ ಎಂಟ್ರಿ ಕೊಟ್ಟು ನಾವು ಕೂಡ ಒಂದು ಟೀಮ್ ಆಗಬೇಕು ಅನ್ನೋದು ಕೂಡ ಎಲ್ಲ ಅಭಿಮಾನಿಗಳ, ಭಾರತೀಯರ ಆಸೆ ಕೂಡ. ನೋಡೋಣ, ಕಾದು ನೋಡೋಣ. ಆದಷ್ಟು ಬೇಗ ಇಂಡಿಯಾ ಕೂಡ ಫಿಫಾ ವರ್ಲ್ಡ್ ಕಪ್ಗೆ ಎಂಟ್ರಿ ಕೊಡಲಿ. ಸೊ ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಫುಟ್ಬಾಲ್ಸ್ ಫಿಫಾ ವರ್ಲ್ಡ್ ಕಪ್ನ ಸಂಬಂಧಿತ ವಿಚಾರ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ಬಂದೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.